ವಿಚ್ಛೇದನದ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ನಟ ಯುವರಾಜ್ ಕುಮಾರ್ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿರೋದು ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು. ಚಂದನ್ ಗೌಡ ಮತ್ತು ನಿವೇದಿತಾ ಡಿವೋರ್ಸ್ ಆದ ಮೇಲೆ ಈಗ ಮತ್ತೊಂದು ಚಂದನವನದಲ್ಲಿ ಯುವರಾಜ್ ಕುಮಾರ್ ಶ್ರೀದೇವಿ ದಾಂಪತ್ಯದ ವಿಚ್ಛೇದನದ ವಿಚಾರ ಚರ್ಚೆ ಆಗ್ತಾ ಇರೋದು. ಯುವ ಕಳಿಸಿದ ನೋಟಿಸ್ಗೆ ಶ್ರೀದೇವಿ ಈಗ ರಿಯಾಕ್ಟ್ ಮಾಡಿದ್ದಾರೆ. ಸಹ ನಟಿಯ ಜೊತೆಗೆ ಸಂಬಂಧ ಇದೆ ಅಂತ ಪ್ರತಿಕ್ರಿಯೆ ಕೊಟ್ಟಿರೋದು. ನಾನಿರುವಾಗಲೇ ಆಕೆಯನ್ನ ಮನೆ ಕರ್ಕೊಂಡು ಬರ್ತಾ ಇದ್ರು, ಹೀಗೆ ಹಲವು ಆರೋಪಗಳನ್ನ ಮಾಡಿ ನೋಟಿಸ್ಗೆ ರಿಯಾಕ್ಟ್ ಮಾಡಿರೋದು. ಈಗ ದೊಡ್ಡ ಮನೆಯಲ್ಲಿ ಈ ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು. ಶ್ರೀದೇವಿ ಅವರ ತಂದೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ಮೈಸೂರಿನಲ್ಲಿ ಮಾತಾಡಿದ್ದಾರೆ, ನೋಡ್ಕೊಂಬರೋಣ. ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಈಗಾಗಲೇ ಡೈವರ್ಸ್ ಅಂತಕ್ಕೂ ಕೂಡ ಬಂದು ನಿಂತಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಯುವ ರಾಜ್ಕುಮಾರ್ ಅವರ ಮಾವ ಪಡವಾರಳ್ಳಿಯ ಭೈರಪ್ಪನವ್ರ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ತೊಂದರೆ ಆಯ್ತು ಸರ್ ಅವ್ರಿಗೆ ಇಬ್ಬರು ನಡುವೆ ಅಂತ? ಪ್ರಾಬ್ಲಮ್ ಏನು ಅಂತಲೇ ಗೊತ್ತಿಲ್ಲ. ಇಬ್ಬರು ಚೆನ್ನಾಗೇ ಇದ್ದರು. ಇವಳು USA ಹೋಗಿ ಬರುವಾಗ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ನನಗಿಷ್ಟ ಇಲ್ಲ, ನೀನು ಬಿಟ್ಬಿಡು ಅಂತ ಶುರು ಮಾಡಿದ್ರು. ಅಂದರೆ ಇದು ಲವ್ ಮ್ಯಾರೇಜ್ ಆಗಿದೆ ಹೇಗೆ ಸರ್ ಆರಂಭದಲ್ಲಿ ಇರ್ತೈತೆ? ಲವ್ ಮಾಡಿದ್ರು ಅವರು. ಆಮೇಲೆ ನಾವೆಲ್ಲ ಸೇರಿಕೊಂಡು ಒಟ್ಟಿಗೆ ಅರೇಂಜ್ ಮ್ಯಾರೇಜೇ ಮಾಡಿದ್ದು. ನಾನು ಮೈಸೂರಲ್ಲಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ. ನಮಗೆ ಪ್ಯಾಲೇಸ್ ಗ್ರೌಂಡಲ್ಲೆಲ್ಲ ಮಾಡೋಷ್ಟು ಇಲ್ಲ, ನಾ ಇಲ್ಲೇ ಮಾಡ್ತೀನಿ ಅಂದಿದ್ದೆ. ಆದರೂ ಏನೋ ಕೊನೆಯಲ್ಲಿ ಆಯಿತು, ಅದು ಇದು ಅಂತ ಏನೋ ಕೇಳ್ಕೊಂಡ್ರಲ್ಲ ಅಂತ ಅಲ್ಲೇ ಮಾಡ್ದು. ಆರಂಭದಲ್ಲಿ ಇಬ್ಬರು ಕೂಡ ಚೆನ್ನಾಗೇ ಇದ್ದರು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಎಲ್ಲ ಕಡೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಯಾವ ಕಾರಣಕ್ಕಾಗಿ ಬಿರುಕು ಕಾಣಿಸ್ಕೊಂಡಿದೆ ಅಂತ ಅನ್ಸುತ್ತೆ ಸರ್ ನಿಮಗೆ? ಅವ್ರು ಏನು ಕಾರಣ ಅಂತ ಅದು ಇದು ಅಂತ ಏನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೇಳ್ತಾ ಇಲ್ಲ, ನನಗಿಷ್ಟ ಇಲ್ಲ, ಅಷ್ಟೇ ಹೇಳೋದು. ಅದು ಒಂದೇ ಒಂದು ರೀಸನ್, ಅದೊಂದು ಹೇಗೆ ಒಂದು ವರ್ಡ್ ಆಗಿ ಸರ್ ಹೇಳೋಕ್ಕಾಗತ್ತಾ ಅಂತ? ಇಲ್ಲ, ಅದೇನೋ ಗೊತ್ತಾಗ್ತಿಲ್ಲ ಸರಿಯಾಗಿ ನಂಗೂ. ಓಕೆ, ನಿಮ್ಮ ಮಗಳು ಯಾವತ್ತೂ ಈ ಥರ ತೊಂದರೆ ಆಗ್ತಾ ಇದೆ ಬಂದು ಏನು ಹೇಳಲಿಲ್ವಾ ಅಂತ? ಮಗಳು ಯಾವತ್ತೂ ಹೇಳಿಲ್ಲ. ಈಗ ನಾನಾಗಿ ಕೇಳಿದಾಗ ಅವಳು ಇದ್ದಾಗ ಅಲ್ಲಿಂದ ಚೂರು ಹೇಳಿದ್ಲು, ಅಳ್ತಾ ಇದ್ಲು ಜೋರಾಗಿ. ಆಮೇಲೆ ಬೇಡ ಬಿಡು, ಹೇಳ್ಬೇಡ, ಏನು ಬಂದಮೇಲೆ ಮಾತಾಡೋಣ ಅಂತ ಸುಮ್ಮನೆ ಆಗ್ಬಿಟ್ಟು. ಅಂದರೆ ಏನು ತೊಂದರೆ ಆಗಿತ್ತಂತೆ ಸರ್ ಅಂತ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು, ಏನು ಬಾಯಿಗೆ ಬಂದಂಗೆಲ್ಲ ಹೇಳೋದು, ಅಂತಾರೆಲ್ಲ ಮಾತಾಡ್ತಾರೆ ಅವರು. ಎಲ್ಲರೂ ಒಬ್ಬರಲ್ಲ, ಎಲ್ಲರೂ ಮಾತಾಡ್ತಾರೆ. ಅವ್ರ ಮನೇಲಿರೋದೇ 4 ಜನ ಮಾತಾಡ್ತಾರೆ ಅಂತ. ರಾಘವೇಂದ್ರ ರಾಜ್ಕುಮಾರ್ ಅವ್ರ ಹೆಂಡತಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಹೆಂಡ್ತಿ, ಅವ್ರ ಮಗ, ಈ ಮಗ, ಅವ್ರ ಮಾತೆಲ್ಲ ಕೇಳ್ಕೊಂಡು ಇವ್ರು ಮಾತಾಡೋದು ಹೀಗೆ. ಯಾಕಂತಂದರೆ ಭಾಳ ದೊಡ್ಡ ಕುಟುಂಬ ಸರ್, ದೊಡ್ಡ ಮನೆ ಅಂತ ಹೆಸರು ಪಡೆದಿರುವಂಥ ಕುಟುಂಬ ಇದು ಬೇರೆ ರೀತಿಯಾದ ಮೆಸೇಜ್ ಕೊಡೋದಿಲ್ಲ ಅಂತ? ಯಾವುದು ಮೆಸೇಜ್ಗಳು ಬೇರೆ ರೀತಿ ಹೋಗೋದಿಲ್ವ ಅಂತ? ಹೋಗುತ್ತೆ. ಇವ್ರು ಮಾಡಿರೋದು ಜನ ಗೊತ್ತಾದಾಗ ಜನ ಈಗ ಆಲ್ರೆಡಿ ಹೇಳ್ತಿದ್ದಾರೆ ಜನ. ಯಾಕೆಂದರೆ ಇದು ಮೀಡಿಯಾದಲ್ಲಿ ಈಗೆಲ್ಲ ಇವತ್ತು ಬಂತಷ್ಟೇ, ಜನಕ್ಕೆ ಗೊತ್ತಾಗ ಆಗಲೇ 6 ತಿಂಗಳಾಗಿದೆ. ಓಕೆ, ನಮಗೆ ಗೊತ್ತಿಲ್ಲ ನಾವು ಅಂದ್ಕೊಂಡಿದ್ದು. ನಮ್ಮನ್ನು ಕೇಳೋರು ಬಂದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬಹುಶಃ ಈ ಇತ್ತೀಚಿನ ದಿನಮಾನಗಳಲ್ಲಿ ಇದೆಲ್ಲ ಅಂದರೆ ಒಂದು ಹೊಸ ರೀತಿಯಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಈಗ ಅದು ಬಹುಶಃ ಒಂದು 2-3 ವರ್ಷಗಳ ಕಳೆದ ನಂತರ ಇಂಥದ್ದೆಲ್ಲ ಸುದ್ದಿ ಆಗೋದಿಲ್ಲ ನನ್ನ ಪ್ರಕಾರ. ಯಾಕಂದರೆ ಮೊದಲೆಲ್ಲ ನೀವು ನೋಡಿ, ಲಿವಿಂಗ್ ಟುಗೆದರ್ ಅನ್ನೋದು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಬಟ್ ಲಿವಿಂಗ್ ಟುಗೆದರ್ ಬಂತಲ್ವ, ಆಮೇಲೆ ಕೆಲವರು ಅದನ್ನು ಹೇಳ್ತಾರೆ ಬೆಸ್ಟು ಒಂದು ಲೆಕ್ಕದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಏನು ಎತ್ತ ನೋಡ್ಕೊಳ್ಳಿ ಅನ್ನೋರಿದ್ದಾರೆ, ಸರಿ ಅಲ್ಲ ಅಂತ ಹೇಳ್ಕೊಂಡು ಅವಳವರಿದ್ದಾರೆ. ಆದರೆ ಇದೆಲ್ಲ ಖಾಸಗಿ ವಿಚಾರಗಳು. ಇವರು ಸೆಲೆಬ್ರಿಟಿಗಳಾಗಿರೋ ಕಾರಣಕ್ಕಾಗಿ ಮಾತ್ರ ಅದು ಮಾಧ್ಯಮದಲ್ಲಿ ಬಂದೇ ಬರ್ತದೆ. ಅದನ್ನು ಈ ಹಿಂದೆ ಯಾರೋ ಹೇಳ್ತಾ ಇದ್ರು, ಒಬ್ಬ ಸೆಲೆಬ್ರಿಟಿ ಅಂದ ತಕ್ಷಣ ಅವರು ಸಮಾಜಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಸಮಾಜ ಗೊತ್ತಿರಬೇಕಾಗತ್ತೆ ಅವ್ರು ಏನು ಎತ್ತ ಎಲ್ಲವೂ ಕೂಡ ಅಂತೇಳಿ. ನೀವು ಕೇವಲ ಪ್ರೀತಿಯನ್ನು ಮಾತ್ರ ನಿರೀಕ್ಷೆ ಮಾಡ್ತೀರಿ ಅಂತಂದರೆ ಸಾಕಾಗೋದಿಲ್ಲ, ಟೀಕೆಯನ್ನು ಕೂಡ ನೀವು ನಿರೀಕ್ಷೆ ಮಾಡಬೇಕಾಗತ್ತೆ. ಅಂದರೆ ಊಹಾರ ಮಾತ್ರ ನನಗೆ ಹಾಕಿ ಅಂತಂದರೆ ಹೆಂಗೆ? ಹಂಗಾಗಲ್ಲ. ನೀವು ಅದನ್ನು ಮಾತ್ರ ಹೆಂಗೆ ನಿರೀಕ್ಷೆ ಮಾಡ್ತೀರಿ ಜನರಿಂದ ಅಂತೇಳಿ. ಆದರೆ ಒಂದು
ಇನ್ನು ಕೆಲವೇ ವರ್ಷಗಳಲ್ಲಿ ಶ್ರೀಪಾದ್ ಇಂಥ ಈ ವಿಚ್ಛೇದನ ಗಿಚ್ಛೇದನ ಅದೆಲ್ಲ ಇದೆಯಲ್ಲ ಇದು ಸುದ್ದಿ ಆಗಲ್ಲ, ಯಾಕಂದರೆ ಅದೊಂದು ಕಾಮನ್ ವಿಚಾರ ಆಗಿಬಿಡುತ್ತದೆ. ಆ ರೀತಿ ಹೋಗ್ತಾ ಇದೆ ಏನು ಸಮಾಜ. ಓಕೆ.